ರಾಜ್ಯಕ್ಕೆ ಎಣ್ಣೆ ಕುಡಿಸೋ ನೌಕರರಿಗಿಲ್ಲ ವೇತನ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಅಬಕಾರಿ ಇಲಾಖೆಯಲ್ಲಿ ಮುಂದುವರೆದಿದೆ ವೇತನ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ. ಅಬಕಾರಿ ಇಲಾಖೆಯಂತೆ ಅವರಿಗೆ ವೇತನದ ಸಮಸ್ಯೆ ಕಾಡ್ತಾ ಇದೆಯಂತೆ. ಸರ್ಕಾರದ ಬೊಕ್ಕಸ ತುಂಬಿಸುವಂತಹ ಸಿಬ್ಬಂದಿಗೇನೇ ಇಲ್ಲ 2 ತಿಂಗಳ ಸಂಬಳ. ಯಾಕಂದರೆ ಅಬಕಾರಿ ಇಲಾಖೆಯಿಂದ ಸಾಕಷ್ಟು ಲಾಭ ಬರುತ್ತೆ. ಈ ಒಂದು ಏನು ವರ್ಷದ ಕೊನೆಯ ದಿನ ಮತ್ತು ಹೊಸ ವರ್ಷದ ಆರಂಭ, ಆ ಮಧ್ಯದಲ್ಲಿ ಏನಾಗುತ್ತೆ, ಆ ದಿನವೇ ಜಾಸ್ತಿ ಮದ್ಯ ಮಾರಾಟ ಆಗುತ್ತೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕೆಲವೊಂದು ವಿಶೇಷ ದಿನಗಳಲ್ಲಿ ಮದ್ಯ ಮಾರಾಟ ಜಾಸ್ತಿ ಆಗುತ್ತೆ. ಸರ್ಕಾರಕ್ಕೆ ಒಂದು ಆದಾಯವನ್ನು ಹೆಚ್ಚು ಮಾಡುವಂತಹ ಇಲಾಖೆ ಇದು. ಇದರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಇತ್ತೀಚೆಗಷ್ಟೇ ಈ ಒಂದು ಮದ್ಯದ ಮಾರಾಟದಲ್ಲಿ ಅದರ ಬೆಲೆಗಳನ್ನು ಹೆಚ್ಚಳ ಮಾಡಲಾಗಿತ್ತು ಸರ್ಕಾರ. ಮತ್ತು ಇಂತಿಷ್ಟು ಟಾರ್ಗೆಟನ್ನು ಕೂಡ ಕೊಟ್ಟಿರುತ್ತೆ. ಈ ಒಂದು ಮದ್ಯದ ವ್ಯಾಪಾರದಲ್ಲಿ ಇಷ್ಟ ಆಗಲೇಬೇಕು ಅಂತ ಹೇಳಿ. ಯಾಕಂದರೆ ಇದು ಆದಾಯದ ಮೂಲ ಆಗಿರೋದ್ರಿಂದ, ಆದಾಯವನ್ನು ಯಾವಾಗಲೂ ಕೂಡ ತಂದುಕೊಡುವಂತಹ ಇಲಾಖೆ ಆಗಿರೋದ್ರಿಂದ ಅದರ ಬಗ್ಗೆ ಸಾಕಷ್ಟು ಗಮನ ಕೊಡ್ತಾರೆ. ಆದರೆ ಆ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಆ ಸಿಬ್ಬಂದಿಗಳಿಗೇನೆ, ಆ ನೌಕರರಿಗೇನೆ ವೇತನ ಸರಿಯಾಗಿ ಕೊಡುತ್ತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ರಾಜ್ಯದ ಬೊಕ್ಕಸಕ್ಕೆ ದುಡ್ಡನ್ನು ತಂದು ಹಾಕುವಂತಹ ಈ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ 2 ತಿಂಗಳ ಸಂಬಳ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ವೇತನ ವಿಳಂಬಕ್ಕೆ ಕಾರಣ ಏನು? ಹಾಗಾದರೆ ಯಾಕೆ ಕೊಡ್ತಾ ಇಲ್ಲ? ಸಾಕಷ್ಟು ದುಡ್ಡು ಬರ್ತಾ ಇದೆ, ಆದಾಯವನ್ನು ತಂದು ಕೊಡ್ತಾ ಇದ್ದಾರೆ, ಆದರೂ ಕೂಡ ಅವರಿಗೆ ಯಾಕೆ ವೇತನವನ್ನು ಯಾಕೆ ಸಂಬಳವನ್ನು ಕೊಡ್ತಾ ಇಲ್ಲ? ರಾಜ್ಯ ಅಬಕಾರಿ ಇಲಾಖೆಯಲ್ಲಿ HRMS 2.0 ವ್ಯವಸ್ಥೆ ಜಾರಿಯಾಗಿದೆ. ಅದರ ಪ್ರಕಾರ ನೋಡಿ, HRMS ವ್ಯವಸ್ಥೆಯೇ ಅಬಕಾರಿ ಇಲಾಖೆ ಸಿಬ್ಬಂದಿ ವೇತನಕ್ಕೆ ಅಡ್ಡಿ ಆಗ್ತಾ ಇದೆ. ಜಾರಿಯಾಗಿರುವಂಥದ್ದು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ 2 ತಿಂಗಳಿಂದ ವೇತನ ಸಿಗದೆ ಅಬಕಾರಿ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ. ಏನು ಮಾಡೋದು ಅಂತ ಹೇಳಿ HRMS 1.0 ವ್ಯವಸ್ಥೆ ಏನಿತ್ತು, ಆ ವ್ಯವಸ್ಥೆಯಲ್ಲಿ ವೇತನ ಅವಕಾಶ ನೀಡಬೇಕು ಅಂತ ಹೇಳಿ ನೌಕರರು ಪಟ್ಟು ಹಿಡಿದುಕೊಂಡಿದ್ದಾರೆ. ಹಿಂದೆ ಏನಿತ್ತು ಅದೇ ರೀತಿಯಾಗಿ ಕೊಡ್ರಿ, ನಮಗೆ ಹೊಸದೆಲ್ಲ ಮಾಡಿದ್ದಾರೆ, ನಮಗೆ ಬರ್ತಾ ಇಲ್ಲ, ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ. ಏನೇನೋ ಹೇಳ್ಬಿಟ್ಟು ನಮಗೆ 2 ತಿಂಗಳನ್ನು ನೀವು ಸಂಬಳ ಕೊಡದೆ ಸತಾಯಿಸ್ತಾ ಇದ್ದಾರೆ. ನಾವು ನಮ್ಮ ಕೆಲಸವನ್ನು ನೀಟಾಗಿ ಮಾಡ್ತಾ ಇದ್ದೀವಿ, ಇಲಾಖೆಗೆ ಯಾವ ರೀತಿಯಾಗಿ ಏನು ಆದಾಯವನ್ನು ತಂದು ಕೊಡಬೇಕು ಅದನ್ನು ತಂದು ಕೊಡ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲ ವಿಚಾರಗಳಿದ್ದರೂ ಕೂಡ ನೀವು ಯಾಕೆ 2 ತಿಂಗಳಿಂದ ನಮಗೆ ವೇತನವನ್ನು ಆಗದೆ ಸತಾಯಿಸ್ತಾ ಇದ್ದೀರಿ ಅಂತ ಹೇಳಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಈ ಅಬಕಾರಿ ಇಲಾಖೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹುಂಡಿ ಥರ, ಯಾವಾಗಲೂ ಕೂಡ ಹಣ ಬಂದು ಬೀಳ್ತಾ ಇರುತ್ತೆ. ಅಲ್ಲಿ ಖಾಲಿ ಅಂತೂ ಹಾಕೋದಿಲ್ಲ. ಏನೋ ಕೆಲವೊಂದು ಬಾರಿ ಒಂದು ಮದ್ಯ ಮಾರಾಟದಲ್ಲಿ ಇಳಿಕೆ ಕಂಡಿತ್ತು, ಅದನ್ನು ಕೂಡ ಹೆಚ್ಚು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದರು. ಆಮೇಲೆ ದರವನ್ನು ಜಾಸ್ತಿ ಮಾಡಿದರು. ಹೀಗಾಗಿ ಎಲ್ಲ ಬದಲಾವಣೆಗಳು ಯಾವಾಗ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಲಾಭಕ್ಕೋಸ್ಕರ ಸರ್ಕಾರ ಏನು ಬರಬೇಕು ದುಡ್ಡು ಅದನ್ನು ಮಾತ್ರ ನೋಡ್ತಾ ಇದೆ. ಆದರೆ ಅಲ್ಲಿ ಕೆಲಸ ಮಾಡೋರಿಗೆ ಅವರು ದುಡ್ಡು ಕೊಡ್ತಾ ಇಲ್ಲ. 2 ತಿಂಗಳು ಆಯ್ತಂತೆ, ಸಂಬಳ ಬರ್ತಾ ಇಲ್ಲ. HRMS 2.0 ಏನಿದೆ ಅದರ ವ್ಯವಸ್ಥೆ ಜಾರಿಯಾಗಿದೆ. ಆದರೆ ನಮಗೆ ಬೇಡ, ಹಳೇದು ಕೊಡಿ 1.0 ಏನಿದೆ ಅದರ ಪ್ರಕಾರ HRMS ಅವ್ಯವಸ್ಥೆ ಏನಿದೆ ಅದು ಇವಾಗ ಯಾರಿಗೂ ಕೂಡ ಸಿಬ್ಬಂದಿಯವರಿಗೆ ಸಂಬಳ ಆಗಿಲ್ಲ 2 ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಮಾನವ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ತಾಂತ್ರಿಕ ದೋಷ ಎದುರಾಗಿದೆ ಅನ್ನುವಂಥ ಕಾರಣವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ವಿಳಂಬ ಆಗ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ಕೊಡ್ತೀವಿ ಎನ್ನುವಂತಹ ಮಾತು. ಆದರೆ ನೌಕರರು ಮಾತ್ರ ನೀವೇನು ಹೊಸ ಒಂದು ಜಾರಿಗಳನ್ನು ಮಾಡ್ತಾ ಇದ್ದಾರೆ, ನಿಯಮಗಳನ್ನು, ಅದು ಬೇಕಾಗಿಲ್ಲ ನಮಗೆ. ವ್ಯವಸ್ಥೆಗಳನ್ನು, ಹಳೆಯ ವ್ಯವಸ್ಥೆ ಏನಿತ್ತು ಅದರ ಅಡಿಯಲ್ಲಿನೇ ನಮಗೆ ವೇತನ ಬೇಕು, ಸಂಬಳವನ್ನು ಹಾಕಿ ಬೇಗ ಅಂತ ಹೇಳಿ ಎಲ್ಲರ ಒಂದು ಸಿಬ್ಬಂದಿಗಳು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.